ನೋಡಿ, ಒಂದು ವಿಷಯ ಹೇಳ್ತೇನೆ. KRS ಜಲಾಶಯವನ್ನು ಮೈಸೂರು ಸಂಸ್ಥಾನದ ರಾಜಮಾತೆ ಆದಂತಹ ಅವರು ತಮ್ಮ ಆಭರಣಗಳನ್ನು ತಾವು ಮಾರುವ ಮೂಲಕ ನಮ್ಮ ಕರ್ನಾಟಕ ರಾಜ್ಯದ ಕಾವೇರಿ ಪ್ರಾಂತದ ಜನತೆಗೆ ಉತ್ತಮವಾದಂತಹ ಸೇದ್ಯಕ್ಕೆ, ಕುಡಿಯುವಿಗೆ, ನೀರಿಗೆ ಇದಕ್ಕೆಲ್ಲ ಮಾಡಬೇಕು ಅಂತ ತುಂಬ ತ್ಯಾಗದಿಂದ ಅವರು ಮಾಡಿದ್ದಾರೆ. ಆ ರಾಜಮನೆತನದ ತ್ಯಾಗದ ಫಲವಾಗಿ KRS ನಿರ್ಮಾಣವಾಗಿದೆ. ಇನ್ನು ಬೇರೆ ಬೇರೆ ಅವರು ಇದನ್ನು ನಿರ್ಮಾಣ ಮಾಡಿದ್ದಾರೆ ಇನ್ನೊಂದು ಮತ್ತೊಂದು ಅನ್ನೋವಾಗ ಇದನ್ನು ಇತಿಹಾಸ ತಜ್ಞರು ಹೇಳಬೇಕೇ ಹೊರತು ನಾವು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಒಂದು ವಿಚಾರವನ್ನು ಹೇಳ್ತೇನೆ. ಸಾರಿಗೆಯ ಇಲಾಖೆಯವರು ತಮ್ಮ ಬೇಡಿಕೆಗಳನ್ನು ಪಡೆಯೋ ಸಲುವಾಗಿ ರಾಜ್ಯ ಸರ್ಕಾರಕ್ಕೆ ಅನೇಕ ಬಾರಿ ಅವರು ಅಹವಾಲನ್ನು ಸಲ್ಲಿಸಿದ್ದಾರೆ. ರಾಜ್ಯ ಸರ್ಕಾರ ಆ ಅಹವಾಲನ್ನು ಪರಿಶೀಲಿಸಿ ಸೂಕ್ತವಾಗಿ ಕ್ರಮವನ್ನು ಕೈಗೊಂಡು ಅವರಿಗೂ ಕೂಡ ಒಂದು ಪರಿಹಾರವನ್ನು ಒದಗಿಸಿ